ಊರಿನ ಮುಖ್ಯಸ್ಥನ ದೂರದೃಷ್ಟಿ. ಪಕ್ಷಿಗಳ ಗ್ರಾಮದಲ್ಲಿ ಒಂದಿನ ಸಂಜೆ ಸಮಯ ಆಕಾಶ ಕೆಂಪಾಗಿತ್ತು. ಗಾಳಿ ತುಂಬಾ ನಿಶಬ್ದವಾಗಿತ್ತು. ಆವಾಗ ಊರಿನ ಮುಖ್ಯಸ್ಥಳಾದ ಮಹಿಹದ್ದು ಮನೆ ಟೆರೆಸಲ್ಲಿ ನಿಂತ್ಕೊಂಡು ಆಕಾಶನ ನೋಡ್ತಾ ಇದ್ರು. ಏನಂದ್ಕೊಂಡ್ರೆ ಏನೋ, ತಕ್ಷಣ ಅವ್ರ ಹತ್ರ ಇದ್ದ ಒಂದು ಬೆಲ್ನ ತಗೊಂಡು ಜೋರಾಗಿ ಆ ಬೆಲ್ಲನ್ನ ಬಾರಿಸಿದ್ರು. ಟಂಗ್ 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 ಅಂತ ಶಬ್ದ ಕೇಳಿದ ತಕ್ಷಣ ಊರಿನಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಊರಿನ ಪಂಚಾಯಿತಿಗೆ ಬಂದು ಸೇರಿದ್ರು. ಅದರಲ್ಲಿ ಚಿಚುಕಾಗೆ, ಟೋನಿ, ಚೋಟು, ಕುಹು, ಲೂಸಿ ಮಕ್ಕಳು ಎಲ್ರೂ ಇದ್ರು. ಎಲ್ರೂ ಕೇಳಿ, ಆಕಾಶ ಕೆಂಪಾಗಿದೆ, ಗಾಳಿ ತುಂಬಾನೇ ನಿಶಬ್ದವಾಗಿದೆ. ನನಗೆ ಯಾಕೋ ಏನೋ ತಪ್ಪು ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಇನ್ನು 24 ಗಂಟೆ ಸಮಯದೊಳಗಡೆ ಖಂಡಿತ ನಮ್ಮೂರಿಗೆ ಬಿರುಗಾಳಿ ಬರುತ್ತೆ. ಅದಕ್ಕೆ ಮುಂಜಾಗ್ರತೆಯಿಂದ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಳ್ಬೇಕು. ಅದನ್ನು ಕೇಳಿದ ಲೂಸಿ ಪಾರಿವಾಳ ಭಯದಿಂದ, ಏನೋ ಬಿರುಗಾಳಿನ ಅಂದ್ರೆ ಮಳೆ ಬರುತ್ತಾ? ಮಳೆ ಬಂದ್ರೆ ನನ್ನ ರೆಕ್ಕೆ ಎಲ್ಲ ಒದ್ದೆ ಆಗುತ್ತೆ, ಆಮೇಲೆ ನನ್ನ ಹೇರ್ ಸ್ಟೈಲ್ ಎಲ್ಲ ಹಾಳಾಗುತ್ತೆ. ಮಳೆನ ತಡೆಯಕ್ಕಾಗಲ್ವಾ? ಮಳೆ ಬಂದ್ರೆ ನೀರು ಜಾಸ್ತಿ ಆಗುತ್ತೆ, ಮೀನು ಜಾಸ್ತಿ ಇರುತ್ತೆ. ನನಗೆ ಹ್ಯಾಪಿನೇ. ಗಾಳಿ ಜೋರಾಗಿ ಬೀಸಿದ್ರೆ? ಆವಾಗ ಚಿಚುಕಾಗೆ, ಏನ್ ಮಹಿಯವ್ರೆ, ಇದು ಚಳಿಗಾಲ. ಈ ಚಳಿಗಾಲದಲ್ಲಿ ಎಲ್ಲಾದ್ರೂ ಮಳೆ ಬರುತ್ತಾ? ಮಂಚು ಬೀಳುತ್ತೆ. ಮಂಚು ಬೀಳೋದನ್ನ ನೋಡಿ ನೀವು ಮಳೆ ಅಂತ ಅಂದ್ಕೊಂಡಿದ್ದೀರಾ ಏನೋ. ಇದರಲ್ಲಿ ಬಿರುಗಾಳಿ ಬೇರೆ ಅಂತೆ. ಇವ್ರ ಮಾತನ್ನೆಲ್ಲ ಕೇಳ್ಬೇಡಿ, ಬಿರುಗಾಳಿ ಅಂತೂ ಬೀಸೋದೇ ಇಲ್ಲ. ಹಾಗೆ ಹೇಳ್ಬೇಡ ಚಿಚು, ಅವರು ಎಷ್ಟು ಅನುಭವಶಾಲಿ. ಅವ್ರು ಹೇಳ್ತಾ ಇದ್ರೆ ಖಂಡಿತ ನಡೆಯೋ ಥರನೇ ನನಗೂ ಅನಿಸ್ತಾ ಇದೆ. ಚಿಚು, ನನ್ನ ಮಾತು ಕೇಳು, ಅದೇ ನಿನಗೆ ತುಂಬ ಒಳ್ಳೇದು. 2-3 ದಿನಕ್ಕೆ ಬೇಕಾಗಿರೋ ಆಹಾರನ ಇವಾಗಲೇ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ. ಹಾಗೇನೆ ಮಕ್ಕಳನ್ನ ಮನೆಯಿಂದ ಯಾರೂ ಹೊರಗಡೆ ಕಳ್ಸೋದು ಬೇಡ. ಮಕ್ಕಳು ಮನೆಯೊಳಗಡೆ ಇರೋದೇ ಸೇಫು. ಸ್ವಲ್ಪ ಒಣಗಿರುವ ಎಲೆಗಳು, ಕಡ್ಡಿಗಳನ್ನ ತಗೊಂಡ್ಬಂದು ಇಟ್ಕೊಳ್ಳಿ, ಅದೆಲ್ಲ ಬೇಕಾಗುತ್ತೆ. ಅಮ್ಮ, ಮಹಿಯತ್ತೆ ಹೇಳ್ತಾ ಇದ್ದಾರೆ ಅಂದರೆ ಖಂಡಿತ ಅದ್ರಲ್ಲಿ ನಿಜ ಇರುತ್ತೆ ಅಮ್ಮ. ಇವಾಗಲೇ ಹೋಗಿ ಆಹಾರ ತಗೊಂಡು ಬರೋಣವಾ? ಸುಮ್ಮನಿರೋ, 2-3 ದಿನಕ್ಕೆ ಆಹಾರ ತಗೊಂಡು ಬಂದಿಟ್ರೆ ಆಮೇಲೆ ಅದು ಹಾಳಾಗುತ್ತೆ. ಬಿರುಗಾಳಿ ಏನೂ ಬರಲ್ಲ. ನಾಳೆ ಬೇಕಾಗಿದ್ದಾನ ನಾಳೆನೇ ತಗೊಂಡು ಬರ್ಬೋದು. ಬಾ, ನಾವು ಹೋಗಿ TV ನೋಡ್ಕೊಂಡು ಕೂರೋಣ. ಅಮ್ಮ, ಮಹಿಯತ್ತೆ ಹೇಳಿದ್ರೆ ಅದು ಖಂಡಿತ ಸರಿಯಾಗಿನೇ ಇರುತ್ತೆ. ನಾವು ಇವಾಗಲೇ ಹೋಗಿ ನಮಗೆ ಬೇಕಾಗಿರುವ ಆಹಾರನ ತಗೊಂಡು ಬರೋಣವಾ? ಹೌದು ಬುಜ್ಜಿ, ಎಲ್ರೂ ಬೇಗ ಹೋಗಿ ತಗೊಂಡು ಬರೋಣ. ಬನ್ನು, ಚೋಟು, ಊರಲ್ಲಿ ಎಲ್ಲರ ಹತ್ರನೂ ಹೇಳಿ, ಎಲ್ರೂ ಬೇಗ ಅಡವಿಗೆ ಹೋಗ್ಬೇಕಾಗುತ್ತೆ. ಸರಿ ಆಂಟಿ, ನಾನು ಇವಾಗಲೇ ಹೋಗಿ ಎಲ್ಲನ್ನ ಕರ್ಕೊಂಡು ಬರ್ತೀನಿ. ಬುಜ್ಜಿ, ಬಾ, ನಾವು ಅಡವಿಗೆ ಹೋಗೋಣ. ಹೌದೌದು, ಬನ್ನಿ ಹೋಗೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಅಡವಿಗೆ ಹೋಗಿ ಬೇಕಾಗಿರುವ ಎಲ್ಲ ವಸ್ತುಗಳನ್ನ ತಗೊಳ್ತಾ ಇದ್ರು. ಆದ್ರೆ ಚಿಚುಕಾಗೆ ಮಾತ್ರ ಮಗ ಚಿನ್ನು ಜೊತೆ ಒಂದು ಮರದ ಮೇಲೆ ಕೂತ್ಕೊಂಡು ಸುಮ್ಮನೆ ಕತೆ ಮಾತಾಡ್ತಾ ಇದ್ಲು. ಹೀಗಿರುವಾಗ ಮರುದಿನ ಬೆಳಗ್ಗೆ ಆಕಾಶದಲ್ಲಿದ್ದ ಮೋಡಗಳೆಲ್ಲಾನು ಕಪ್ಪಾಗಿ ಬದಲಾಗ್ತಾ ಇತ್ತು. ಹಗ್ಲಲ್ಲೇ ಕತ್ಲು ತರ ಇತ್ತು. ಹೀಗಿರುವಾಗ ಗಾಳಿ ಶ್ ಅಂತ ಜೋರಾಗಿ ಬೀಸಕ್ಕೆ ಶುರುವಾಯ್ತು. ಮರಗಳೆಲ್ಲ ಅಲ್ಲಾಡ್ತಾ ಇತ್ತು. ಮಹಿಹದ್ದು ಅದರ ಮನೆಯಿಂದ ನೋಡಿದ್ರ, ನಾನು ಹೇಳಿದ್ದು ನಡೀತಾ ಇದೆ, ಎಲ್ರೂ ಮನೆಯೊಳಗಡೆನೇ ಇರಿ. ಹಾಗಂತ ಹೇಳ್ತಾ ಇದ್ದಾಗ ಟುನಿ ಮನೆ ಕಿಟಕಿ ಎಲ್ಲಾನು ಮುಚ್ಚಿ, ಅಮ್ಮಯ್ಯ, ಮಹಿ ಹೇಳಿದ್ದಾಗಿನೇ ನಡೀತಾ ಇದೆ. ಬುಜ್ಜಿ, ನೀನು ನನ್ನ ಜೊತೆನೇ ಇರು, ಮನೇಲಿ ಬೇಕಾಗಿದೆ ಎಲ್ಲಾನು ಇದೆ. ಅಮ್ಮ, ನನಗೆ ಭಯ, ನಮ್ಮ ಬಗ್ಗೆ ಯೋಚನೆ ಮಾಡಿ ಅಲ್ಲ. ಪಾಪ ಚಿನ್ನು ಏನ್ ಮಾಡ್ತಾನೋ ಅಂತಾನೆ. ಈ ಕಡೆ ಚಿಚು ಮನೆಯಲ್ಲಿ ಪರಿಸ್ಥಿತಿ ತುಂಬಾನೇ ಮೋಸವಾಗಿತ್ತು. ಚಿಚುವಿನ ಮನೆ ಅಷ್ಟೇನು ಸ್ಟ್ರಾಂಗ್ ಆಗಿತ್ತಿಲ್ಲ. ಆದ್ರಿಂದ ಗಾಳಿಯಲ್ಲಿ ಅದು ಜೋರಾಗಿ ಅಲ್ಲಾಡ್ತಾ ಬೇರೆ ಇತ್ತು. ಸ್ವಲ್ಪ ಬಿಟ್ರೆ ಗಾಳಿಯಲ್ಲಿ ಮನೆ ಚಾವಣಿ ಹಾರ್ಕೊಂಡು ಹೋಗೋ ಥರ ಇತ್ತು. ಅಮ್ಮ, ಏನಮ್ಮ ಇದು, ಮನೆ ಅಲ್ಲಾಡ್ತಾ ಇದೆ, ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೋಬೋದಲ್ವಾ? ಚಿಚುಕಾಗೆ ಮನೆನ ನೋಡಿ, ಅಯ್ಯೋ, ಮಹಿ ಹೇಳಿದ್ದು ನಿಜಾನೇ ಏನೋ. ಇಷ್ಟು ಬಿರುಗಾಳಿ ಬೀಸುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಇವಾಗ ಏನು ಮಾಡೋದು ಅರ್ಥ ಆಗ್ತಾ ಇಲ್ಲ. ಅಮ್ಮ, ನನಗೆ ಹಸುವಾಗ್ತಾ ಇದೆ, ಊಟ ಬೇಕು. ಬಾಯಿ ಮುಚ್ಕೊಂಡಿರೋ, ಈ ಸಮಯದಲ್ಲಿ ಊಟ ಕೇಳ್ತಾ ಇದ್ದಾನೆ. ಅಲ್ಲ, ಹೊರಗಡೆ ಗಾಳಿ ಬೀಸ್ತಾ ಇದೆ, ಎಲ್ಲಿಂದ ಹೋಗಿ ತಗೊಂಡು ಬರೋದು? ಮನೇಲಿ ಕೂಡ ಬೇರೆ ಏನೂ ಇಲ್ಲ. ಅವತ್ತೇ ಮಹಿಯತ್ತೆ ಹೇಳಿದ್ರಲ್ವಾ, ಆವಾಗಲೇ ಬೇಕಾಗಿರೋದನ್ನ ತಗೊಂಡು ಬಂದು ಇಟ್ಕೊಳ್ಬೇಕಾಗಿತ್ತೋ. ಹಾಗಂತ ಅವರು ಮಾತಾಡ್ತಾ ಇದ್ದಾಗಲೇ ಡಪ್ ಅಂತ ಒಂದು ಶಬ್ದ. ಏನಂತ ನೋಡಿದ್ರೆ ಬಿರುಗಾಳಿಗೆ ಅವ್ರ ಮನೆ ಚಾವಣಿ ಹಾರ್ಕೊಂಡು ಹೋಗಿತ್ತು. ಮನೆಯೊಳಗಡೆ ಮಳೆ ನೀರು ಎಲ್ಲಾನು ಬೀಳ್ತಾ ಇತ್ತು. ಇವಾಗ ಮನೆಯಲ್ಲಿ ಅವರಿಬ್ರು ನೀರಲ್ಲಿ ನಿಂತ್ಕೊಂಡಿದ್ರು. ಅಯ್ಯೋ, ನನ್ನ ಮನೆ, ಇವಾಗ ಏನು ಮಾಡೋದು? ಅಯ್ಯೋ ದೇವ್ರೆ. ಚಿನ್ನು, ಬಾರೋ, ಹೊರಗಡೆ ಓಡ್ ಹೋಗೋಣ. ಮಳೆ ಬರ್ತಿದ್ದಮ್ಮ, ಎಲ್ಲಿಗೆ ಹೋಗೋದು? ಬೇರೆ ಎಲ್ಲಿಗೆ? ಮಹಿ ಮನೆಗೆ. ಮಹಿ ಮನೆ ದೊಡ್ಡದು, ಅಲ್ಲಿ ನಮ್ಗೆ ಜಾಗ ಇರುತ್ತೆ. ಹಾಗಂತ ಹೇಳಿ ಚಿಚು ಹಾಗೂ ಚಿನ್ನು ಇಬ್ರು ಕೂಡ ಆ ಬಿರುಗಾಳಿಯಲ್ಲಿ ಮಹಿ ಮನೆಗೆ ಹೋಗ್ತಾ ಇದ್ರು. ಆವಾಗ ದಾರಿಯಲ್ಲಿ ಕುಹು ಬಾತುವಿನ ಮನೇನ ನೋಡಿದ್ರು. ಕುಹುನು ಇವರಿಬ್ರನ್ನ ನೋಡಿ, ಏನ್ ಚಿಚು, ಮನೆ ಬಿದ್ದೋಯ್ತಾ? ಸರಿ ಸರಿ, ಇದು ಚಿಕ್ಕ ಮನೆ, ನೀವು ಮಹಿಹದ್ದಿನ ಮನೆಗೇನೆ ಹೋಗಿ. ಹಾಗಂತ ಹೇಳ್ತಾ ಇದ್ದಾಗ ಈ ಕಡೆ ಮಹಿಹದ್ದಿನ ಮನೆ ತುಂಬಾ ದೊಡ್ಡ ಮನೆ, ತುಂಬಾ ಸ್ಟ್ರಾಂಗ್ ಆಗಿನೂ ಇತ್ತು. ಮಹಿ ಹಾಗೂ ಲೂಸಿ ಇಬ್ರು ಮನೆಯಲ್ಲಿ ಸೂಪ್ ಹಾಕೊಂಡು ಕುಡಿತಾ ಇದ್ರು. ಆವಾಗ್ಲೇ ಮನೆ ಹೊರಗಡೆಯಿಂದ ಯಾರೋ ಬಾಗಿಲು ಬಡಿಯೋ ಶಬ್ದ ಕೇಳಿ, ಈ ಗಾಳಿಯಲ್ಲಿ ಯಾರೋ
ಹಾಗಂತ ಕೇಳಿದಾಗ ಚಿಚುಕಾಗೆ ಹೊರಗಡೆಯಿಂದ ಮಹಿಯವರೇ ಬಾಗಿಲು ತೆರೀರಿ, ನನ್ನ ಮನೆ ಚಾವಣಿ ಹಾರ್ಕೊಂಡು ಹೋಯ್ತು, ಮಳೆಯಲ್ಲಿ ಒದ್ದೆ ಆಗ್ತಾ ಇದ್ದೀವಿ, ಮನೆಯಲ್ಲಿ ಜಾಗ ಕೊಡಿ ಅಂದ್ಕೊಂಡೆ, ಹೋಗ್ತೀರಿ ಹಾಗಂತ ಹೇಳಿದಾಗ ಲೂಸಿ ಬಂದು ಅವರಿಬ್ರನ್ನ ಮನೆಯೊಳಗಡೆ ಕರ್ಕೊಂಡು ಹೋದ್ಲು. ಪಾಪ ಅವರಿಬ್ರು ಕೂಡ ಮಳೆಯಲ್ಲಿ ತುಂಬಾನೇ ಒದ್ದೆ ಹಾಕಿದ್ರು. ಏನೇ ಚಿಚಿ ಇದು, ನಿನ್ ಕಾಡಿಗೆಲ್ಲ ನೋಡು ಮುಖಕ್ಕೆ ಹಚ್ಕೊಂಡು ದೆವ್ವ ತರ ಕಾಣಿಸ್ತಿದ್ಯಾ? ಆವಾಗ ಚಿಚು ಅಳುತ್ತಾ, ಲೂಸಿ ಕಾಡಿಗೆ ಬಗ್ಗೆ ಮಾತಾಡೋ ಸಮಯನ ಇದು, ತುಂಬಾ ಚಳಿ ಆಗ್ತಾ ಇದೆ, ಇವಾಗ ನಮ್ಗೆ ಇರಕ್ಕೆ ಮನೆ ಇಲ್ಲ, ಅದಕ್ಕೆ ಇವತ್ತೊಂದು ರಾತ್ರಿ ಎಲ್ಲೇ ಮಲ್ಕೊಳ್ಬೋದಾ? ಆವಾಗ ಚಿನ್ನು, ನನಗ್ ತುಂಬಾ ಹಸುವಾಗ್ತಾ ಇದೆ ಅಂದ್ಕೊಂಡೆ, ಮೊದಲು ಟೌಲ್ ಕೊಡು, ಮುಖ ಒರೆಸ್ಕೊಳ್ಳಿ, ಹಾಗೇನೆ ಕುಡಿಯಕ್ಕೆ ಸೂಪ್ ತಗೊಂಡ್ ಬಂದ್ಕೊಡು ಹಾಗಂತ ಲೂಸಿ ಹತ್ರ ಹೇಳಿದಾಗ ಚಿಚು ಚಿನ್ನು ಇಬ್ರು ಕೂಡ ಆ ಸೂಪನ್ನ ಕುಡ್ದು ಆವಾಗ ಅವ್ರಿಗೆ ಸ್ವಲ್ಪ ನೆಮ್ಮದಿ ಅಂತ ಅನ್ನಿಸ್ತು. ಚಿಚೋ, ಅದಕ್ಕೆ ಹೇಳೋದು ದೊಡ್ಡವ್ರ ಮಾತು ಕೇಳಬೇಕು ಅಂತ, ನಾನು ಹೇಳಿದಾಗ್ಲೇ ನಿನ್ನ ಮನೇನ ಸರಿಯಾಗಿ ಕಟ್ಕೊಂಡಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಾಗ ನೋಡಿದ್ಯಾ ಎಂಥ ಪರಿಸ್ಥಿತಿ ಬಂದಿದೆ ಅಂತ? ಎಲ್ರೂ ನನ್ನ ಮಾತು ಕೇಳಿ ಮಕ್ಕಳೊಂದಿಗೆ ಮನೆಯಲ್ಲಿ ಸಂತೋಷವಾಗಿದ್ದಾರೆ, ಯಾವುದೇ ಕಷ್ಟನೂ ಇಲ್ಲದೆ. ಆದರೆ ನೀನು ಮಾತ್ರ ಇವಾಗ ಇಷ್ಟು ಕಷ್ಟಪಡ್ತಾ ಇರೋದು. ಆವಾಗ ಚಿಚು ತಲೆ ಬಗ್ಗೆ, ಕ್ಷಮಿಸ್ಬಿಡಿ ಮಹಿಯವರೇ, ನಿಮ್ಮ ಮಾತು ಕೇಳಿದ್ರೆ ಚೆನ್ನಾಗಿರ್ತಿತ್ತು, ಆದರೆ ನಾನೇ ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ಮುಂದೆ ನೀವು ಏನೇ ಹೇಳಿದ್ರು ಸರಿ, ಅದನ್ನು ಹಾಗೇನೆ ಕೇಳ್ತೀನಿ. ಹೌದು, ನಾನು ಕೂಡ ಇನ್ನೂ ಅಮ್ಮನ ಮಾತು ಕೇಳಲ್ಲ, ನಿಮ್ಮ ಮಾತೇ ಕೇಳ್ತೀನಿ. ಆವಾಗ ಚಿಚುಕಾಗಿ ಚಿನ್ನನ ನೋಡಿ ಬೈತಾ ಇದ್ಲು. ಸುಮ್ನಿರೋ, ಏನೋ ಗೊತ್ತಿಲ್ಲದೆ ಮಾಡಿದೆ ನಾನು. ಸರಿ ಸರಿ, ಇವತ್ತು ರಾತ್ರಿ ನೀವು ಇಲ್ಲೇ ಇರ್ಬೋದು, ಆದರೆ ಚಿಚು ಒಂದು ಷರತ್ತಿದೆ. ಏನದು ಮಹಿಯವರೇ? ಏನಿದ್ರು ಹೇಳಿ, ಪರವಾಗಿಲ್ಲ. ನಿಮ್ಮ ಮನೇನ ನಾನು ಒರೆಸ್ಬೇಕಾ? ನನ್ನ ಮನೇನ ಅಲ್ಲ, ಬಿರುಗಾಳಿ ಬೀಸಿ ಊರಲ್ಲಿ ಎಲ್ಲ ಮರದಿಂದನೂ ಎಲೆಗಳು ಕಡ್ಡಿಗಳು ಕೆಳಗಡೆ ಬಿದ್ದಿರುತ್ತೆ. ನಾಳೆ ಬೆಳಿಗ್ಗೆ ಬಿರುಗಾಳಿ ನಿಂತ ಮೇಲೆ ನೀನೇ ಈ ಊರನ್ನೆಲ್ಲ ಕ್ಲೀನ್ ಮಾಡಿ ಕೊಡಬೇಕು. ಖಂಡಿತ, ನಾನು ಚಿನ್ನು ಇಬ್ರು ಸೇರಿ ಊರನ್ನ ಕ್ಲೀನ್ ಮಾಡ್ತೀವಿ, ಆ ಪ್ರಾಮಿಸ್ ಕೊಡ್ತಾ ಇದ್ದೀವಿ. ಮರುದಿನ ಬೆಳಗ್ಗೆ ಬಿರುಗಾಳಿ ನಿಂತೋಯ್ತು. ಮಳೆನೂ ನಿಂತೋಗಿ ಸೂರ್ಯ ಆಕಾಶದಲ್ಲಿ ಕಾಣಿಸ್ತಿದ್ದ. ಆವಾಗ ಪಕ್ಷಿಗಳೆಲ್ಲರೂ ಮನೆಯಿಂದ ಹೊರಗಡೆ ಬಂದ್ರು. ಮಹಿಹದ್ದಿನ ಮನೆಯೊಳಗಡೆಯಿಂದ ಚಿಚುಕಾಗೆ ಕುಹು ಎಲ್ರೂ ಕೂಡ ಹೊರಗಡೆ ಬಂದ್ರು. ಚಿಚು, ನಿನ್ಗೇನೂ ಆಗಿಲ್ಲಲ್ಲ? ನಿನ್ ಮನೇನ ನೋಡಿ ಹೆದರ್ಕೊಂಡಿದ್ದೆ, ನಿನ್ಗೇನಾದ್ರೂ ಆಯ್ತೋ ಏನೋ ಅಂತ. ಇಲ್ಲ ಟೋನಿ, ನಾನು ರಾತ್ರಿನೇ ಮಹಿ ಮನೆಗೆ ಬಂದ್ಬಿಟ್ಟೆ. ನನ್ನ ತಪ್ಪು ನಾನು ತಿಳ್ಕೊಂಡೆ. ಮಹಿನೇ ನಮಗೆ ಸಹಾಯ ಮಾಡಿದ್ದು. ಆದ್ರೆ ಚಿಚು ಅತ್ತೆ, ನಿಮ್ ಮನೆ ಬಿದ್ದೈತೆ, ಏನ್ ಮಾಡ್ತೀರಾ? ಏನ್ ಮಾಡೋದು, ಮಹಿ ಹೇಳೋ ಥರ ಇನ್ನು ಸ್ಟ್ರಾಂಗ್ ಆಗಿರೋ ಮನೆನ ಕಟ್ಕೊಳ್ಬೇಕು. ಅದಕ್ಕಿಂತ ಮುಂಚೆ ಊರನ್ನೆಲ್ಲ ಕ್ಲೀನ್ ಮಾಡಬೇಕು. ಪರ್ಕೆ ತಗೊಂಡ್ ಬರೋ ಚಿನ್ನು. ಸರಿಯಮ್ಮ, ಇವಾಗಲೇ ಹೋಗಿ ತಗೊಂಡ್ ಬರ್ತೀನಿ. ಚಿನ್ನು, ನಾನು ಕೂಡ ಹೆಲ್ಪ್ ಮಾಡ್ತೀನೋ? ಹೌದು, ಎಲ್ರೂ ಸೇರಿ ಮಾಡಿದ್ರೆ ಬೇಗನೆ ಕ್ಲೀನ್ ಆಗುತ್ತೆ. ಹಾಗೆ ಪಕ್ಷಿಗಳೆಲ್ಲರೂ ಸೇರಿ ಊರನ್ನ ಕ್ಲೀನ್ ಮಾಡಿದ್ರು. ಮಹಿ ಹದ್ದು ಮನೆಯಲ್ಲಿ ಕುತ್ಕೊಂಡು ಅದನ್ನ ತೃಪ್ತಿಯಿಂದ ನೋಡ್ತಾ ಇದ್ಲು. ಮಹಿಯವರೇ, ನೀವು ಸೂಪರ್, ನೀವು ನಮ್ಮೂರಿಗೆ ವೆದರ್ ರಿಪೋರ್ಟರ್ ಆಗಿ ಇದ್ದೀರಾ. ಆವಾಗ ಮಹಿ ನಗುತ್ತಾ, ಇದು ವೆದರ್ ರಿಪೋರ್ಟ್ ಅಲ್ಲ, ಇದು ದೂರದೃಷ್ಟಿ. ನಮ್ಮೂರಿಗೋಸ್ಕರ ಸ್ವಲ್ಪ ದೂರದೃಷ್ಟಿಯಿಂದ ಯೋಚನೆ ಮಾಡಿದ್ರಿಂದ ಊರಿಗೆ ಯಾವುದೇ ಸಮಸ್ಯೆ ಇಲ್ಲ. ಹೌದೌದು, ನಾನು ಕೂಡ ಮೇಕಪ್ ಕಿಟ್ನ ಕವರ್ ಹಾಕಿ ಪ್ಯಾಕ್ ಮಾಡಿದ್ದೀನಿ, ಅದನ್ನು ದೂರದೃಷ್ಟಿನೇ. ಅದನ್ನ ಕೇಳಿ ಎಲ್ರೂ ನಗಾಡ್ತಾ ಇದ್ರು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ದೊಡ್ಡವರು ಅವರ ಅನುಭವದಿಂದ ಎಲ್ಲಾನು ನೋಡಿರ್ತಾರೆ. ಆದ್ರಿಂದ ಅವ್ರು ಏನೇ ಹೇಳಿದ್ರು ಅದಕ್ಕೆ ಖಂಡಿತ ಒಂದು ಕಾರಣ ಇರುತ್ತೆ. ಅದನ್ನ ಕೇಳಿದ್ರೆ ನಾವು ಸುಮಾರು ಸಮಸ್ಯೆಗಳಿಂದ ತಪ್ಪಿಸ್ಕೊಳ್ಬೋದು. ಹಗಲಿನ ಸಮಯ ಬಿಸಿಲಿದ್ರೂ ಕೂಡ ರಾತ್ರಿಯ ಸಮಯದಲ್ಲಿ ಚಳಿ ತುಂಬಾನೇ ಹೆಚ್ಚಾಗ್ತಿರ್ತಿತ್ತು. ಹೀಗಿರುವಾಗ ಚಿಚುಕಾಗೆ ಟೆರೆಸ್ ಮೇಲೆ ನಿಂತ್ಕೊಂಡು ಆಕಾಶನ ನೋಡ್ತಾ ಇತ್ತು. ತಂಪಾದ ಗಾಳಿನೂ ಬೀಸ್ತಾ ಇತ್ತು. ಆಹಾ, ಎಷ್ಟು ತಂಪಾಗಿದೆ ಗಾಳಿ. ಮನೆ ಒಳಗಡೆ ಹೋದ್ರೆ ತುಂಬಾ ಸೆಕೆ ಆಗ್ತಾ ಇದೆ. ಒಂದ್ ಕೆಲ್ಸ ಮಾಡ್ತೀನಿ, ಇವತ್ ರಾತ್ರಿ ಇಲ್ಲೇ ಮಲ್ಕೊಳ್ತೀನಿ, ಆವಾಗ ಚೆನ್ನಾಗಿ ನಿದ್ರೇನೋ ಮಾಡ್ಬೋದು. ಆವಾಗ ಚಿನ್ನು ಅದನ್ನ ಕೇಳಿ, ಅಮ್ಮ ಬೇಡಮ್ಮ, ರಾತ್ರಿಯಲ್ಲಿ ಚಳಿಯಾಗುತ್ತೆ, ನಾವು ಮನೆಯೊಳಗಡೆನೆ ಹೋಗಿ ಮಲ್ಕೊಳ್ಳೋಣ. ಸುಮ್ನಿರೋ, ಮನೆಯೊಳಗಡೆ ಮಲಗಿ ಮಲಗಿ ಬೋರ್ ಆಗ್ತಾ ಇದೆ. ಈ ಆಕಾಶದ ಕೆಳಗಡೆ ಮಲಗಿದ್ರೆ ನೋಡಕ್ ಚೆನ್ನಾಗಿರುತ್ತೆ. ಆ ಆಕಾಶನೇ ನನ್ನ ಬೆಡ್ಶೀಟು, ಆ ನಕ್ಷತ್ರನೇ ನನಗೆ ನೈಟ್ ಲ್ಯಾಂಪು. ರೊಮ್ಯಾಂಟಿಕ್ ಆಗಿದೆ ಅಲ್ವಾ? ಆದ್ರೆ ಚಳಿ ಇಲ್ಲ, ಏನಿಲ್ಲ, ನಿನಗೋಸ್ಕರ ನಾನು ಟೆಂಟ್ ಹಾಕ್ತೀನಿ ಬಾರೋ. ಆದ್ರೆ ಆ ಟೆಂಟು ಇನ್ವಿಸಿಬಲು, ನಿನ್ ಕಣ್ಣಿಗೆ ಕಾಣಿಸಲ್ಲ. ಬೇಡ ಅಮ್ಮ, ದೆವ್ವ ಬರುತ್ತೋ ಏನೋ. ನೆನ್ನೆ ಬನ್ನು ಹೇಳ್ದ, ಅವನು ಟೆರಸಲ್ಲಿ ಏನೋ ದೆವ್ವನ ನೋಡ್ದ ಅಂತೆ. ದೆವ್ವ ಇಲ್ಲ, ಏನೂ ಇಲ್ಲ, ಬನ್ನು ಏನಾದ್ರೂ ಭ್ರಮೆಯಿಂದ ಹೇಳಿರ್ಬೋದೇನೋ. ಹಾಗಂತ ಹೇಳಿ ಚಿಚುಕಾಗಿ ಚಿನ್ನು ಹೇಳಿದ ಮಾತನ್ನೇ ಕೇಳದೆ ಕೆಳಗಡೆ ಹೋಗಿ ಒಂದು ಚಾಪೆ, 2 ದಿಂಬು, ಹಾಗೇನೆ ಅದರ ಪಕ್ಕದಲ್ಲಿ ಒಂದು ವಾಟರ್ ಬಾಟಲ್, ಒಂದು ಸೊಳ್ಳೆ ಬ್ಯಾಟನ್ನ ಇಟ್ಕೊಂಡಿದ್ಲು. ಆವಾಗ್ಲೇ ಟೆರೆಸ್ಗೆ ಬಟ್ಟೆ ಒಣಗಾಕಕ್ಕೆ ಬಂದಿದ್ದ ಟೊನಿಗೂ ಬಚ್ಚಿ ಚಿಚುಕಾಗಿನ ನೋಡಿ ಆಶ್ಚರ್ಯದಿಂದ, ಏನ್ ಚಿಚು, ಮನೇಲಿ ಏನಾದ್ರೂ ಜಗಳನಾ? ಹೊರಗಡೆ ಬಂದು ಮಲಗ್ತಾ ಇದೆಯಾ? ಜಗಳ ಇಲ್ಲ, ಏನೂ ಇಲ್ಲ ಟೊನಿ, ನನಗೆ ಹೊರಗಡೆ ಮಲಗಬೇಕು ಅಂತ ಆಸೆ. ಮನೆಯೊಳಗಡೆ ಸೆಕೆ ಆಗ್ತಾ ಇದೆ, ಅದಕ್ಕೆ ಇಲ್ಲಿ ನೋಡು, ಆಕಾಶ ನಕ್ಷತ್ರ ಎಷ್ಟು ಚೆನ್ನಾಗಿದೆ ಅಲ್ವಾ? ಅದಕ್ಕೆ ನಾನು ಚಿನ್ನು ಇಬ್ರು ಇಲ್ಲೇ ಮಲ್ಗೋಣ ಅಂತ ಬಂದಿದ್ದೀವಿ.
ಸರಿ ಹೋಯ್ತು. ಇಷ್ಟು ಚಳಿಯಾಗಿದೆ ಅಲ್ವಾ? ಇವಾಗ ಅಷ್ಟು ಚಳಿ ಇಲ್ಲ ಅಂದ್ರೂ ಕೂಡ ರಾತ್ರಿ ಸಮಯ ತುಂಬಾ ಚಳಿಯಾಗುತ್ತೆ. ಇಲ್ಲಿ ಮಲ್ಕೊಂಡ್ರೆ ಆಮೇಲೆ ಬೆಳಗ್ಗೆ ನೀವಿಬ್ರು ಐಸ್ ಕ್ಯೂಬ್ ಆಗ್ತೀರಾ, ನಾನೇ ಎಬ್ಬಿಸ್ಬೇಕು. ಹಾಗೆಲ್ಲ ಏನೂ ಇಲ್ಲ ಟೋನಿ, ತುಂಬಾ ಚೆನ್ನಾಗಿರುತ್ತೆ. ನೀನು ಬುಜ್ಜಿ ಇಬ್ರು ಬನ್ನಿ, ಅಂತಾಕ್ಷರಿ ಆಡ್ಕೊಳ್ಳೋಣ. ಚೆನ್ನಾಗಿ ಆಟಾಡ್ಕೊಂಡು ಮಾತಾಡ್ಕೊಂಡು ನಗಾಡ್ಕೊಂಡು ನಿದ್ರೆ ಮಾಡ್ಬೋದು, ಏನಂತೀಯಾ? ಆವಾಗ ಬುಜ್ಜಿ ಹೊರಗಡೆ ಬಂದು, ಆಂಟಿ ನೀವು ಮಲ್ಕೊಳ್ಳಿ, ಆ ಬಾವಲಿಗಳು ಇದೆ ಅಲ್ವಾ, ಅದು ಹೆಚ್ಚಾಗಿ ಹೊರಗಡೆ ತಿರ್ಗಾಡ್ತಾ ಇರುತ್ತೆ. ಅವುಗಳು ನಿಮ್ಮನ್ನೇನಾದ್ರೂ ಮಾಡಿದ್ರೆ ಏನ್ ಮಾಡ್ತೀರಾ? ಬಾವಲಿಗಳು ನನ್ನ ಫ್ಯಾನ್ಸ್ ಬುಜ್ಜಿ, ಅವುಗಳಿಗೆ ನಾನಂದ್ರೆ ತುಂಬಾ ಇಷ್ಟ. ಅದಕ್ಕೆ ಏನು ಹೇಳಲ್ಲ, ಸಂತೋಷವಾಗಿ ನಮ್ಮ ಜೊತೆ ಆಟ ಆಡುತ್ತೆ. ಟುನಿ ಬುಜ್ಜಿ ಇಬ್ರು ಅದನ್ನ ಕೇಳಿ ನಗಾಡ್ತಾ ಇದ್ರು. ಅವರು ಕೆಳಗಡೆ ಹೋದ್ರು. ಚಿಚು ಹಾಗೂ ಚಿನ್ನು ಇಬ್ರು ನಿದ್ರೆ ಮಾಡಿದ್ರು. ರಾತ್ರಿ 10 ಗಂಟೆ ಸಮಯ. ಗಾಳಿ ಮೆಲ್ಲ ಬೀಸ್ತಾ ಇತ್ತು. ಬೆಳದಿಂಗಳು ಚೆನ್ನಾಗಿ ಕಾಣಿಸ್ತಿತ್ತು. ಚಿಚುಕಾಗಿ ಸಂತೋಷವಾಗಿ, ಹಾ ಎಂಥ ಕ್ಲೈಮೇಟು, ಎಂಥ ಕ್ಲೈಮೇಟು. ಈ ಕ್ಲೈಮೇಟಲ್ಲಿ ಒಂದು ಹಾಡು ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಚಿನ್ನು? ಅಮ್ಮ ದಯವಿಟ್ಟು ನೀನು ಮಾತ್ರ ಹಾಡು ಹಾಡಬೇಡ ಅಮ್ಮ. ನೀನು ಹಾಡು ಹಾಡೋದನ್ನು ಕೇಳಿ ಆ ಕಡೆ ಎಲ್ಲಾದರೂ ಹೋಗೋ ಮೋಹಿನಿ ಪಿಸಾಚಿ ಮತ್ತೆ ನಮ್ಮ ಹತ್ರ ಬಂದ್ಬಿಡುತ್ತೆ. ಸುಮ್ಮನಿರೋ, ನಾನು ಹಾಡು ಹಾಡಿದ್ರೆ ಚೆನ್ನಾಗಿರುತ್ತೆ. ನಿನಗೇನು ಗೊತ್ತು, ಆ ಕಾಲದಲ್ಲಿ ನೀನೆಲ್ಲ ಏನು ಮಾಡ್ತಾ ಇದ್ದೆ? ಹಾಡು ಹಾಡ್ತಿದ್ಯಾ? ಹಾಗಾದರೆ ನಿಮ್ಮ ಊರಿನವ್ರೆಲ್ಲರೂ ನೀನು ಹಾಡೋ ಹಾಡು ಕೇಳಿ ಓಡ್ ಹೋಗ್ತಿದ್ರು ಅಲ್ವಾ ಅಮ್ಮ? ಇಲ್ಲ ಕಣೋ, ಎಲ್ಲರೂ ತುಂಬ ಚೆನ್ನಾಗಿದೆ ಚಿಚ್ಚು, ಇನ್ನೊಂದು ಹಾಡು ಒನ್ಸ್ ಮೋರ್ ಹಾಡ್ತೀಯಾ ಅಂತ ಕೇಳೋರು. ಅದೆಲ್ಲ ನಿನಗೆ ಗೊತ್ತಿಲ್ಲ. ರಾತ್ರಿ 2 ಗಂಟೆ ಸಮಯ. ಆವಾಗ ಮೆಲ್ಲೆ ಮೆಲ್ಲೆ ಮಂಚು ಬೀಳಕ್ ಶುರುವಾಯಿತು. ಚಳಿ ಹೆಚ್ಚಾಗ್ತಾ ಇತ್ತು. ಪಾಪ ಚಿನ್ನು ಚಿಚು ಇಬ್ರಿಗೂ ಚಳಿ ಆಗ್ತಾ ಇತ್ತು. ಆದ್ರೂ ಕೂಡ ಚಿಚುಕಾಗೆ ಕಣ್ಬಿಟ್ಟು ನೋಡ್ಲೇ ಇಲ್ಲ. ಕೊನೆಗೆ ಇಬ್ರಿಗೂ ಚಳಿ ತಡ್ಕೊಳಕ್ಕಾಗ್ದೆ, ಅಮ್ಮ ಕೆಳಗಡೆ ಹೋಗೋಣ್ವಾ, ತುಂಬ ಚಳಿ ಆಗ್ತಾ ಇದೆ, ಇಲ್ಲಿ ಮಲ್ಕೊಂಡಿದ್ರೆ ನಿದ್ರೆ ಮಾಡೋಕ್ಕೆ ಆಗಲ್ಲಮ್ಮ. ಚಿಚುಗೂ ಕೆಳಗಡೆ ಹೋಗ್ಬೇಕು ಅಂತಾನೆ ಇತ್ತು, ಆದ್ರೆ ಬೇರೆ ದಾರಿ ಇಲ್ದೆ, ಸುಮ್ನಿರೋ, ಈ ಚಳಿಯಲ್ಲಿ ಮಲಗಿದ್ರೆ ಸ್ಕಿನ್ಗೆ ತುಂಬ ಒಳ್ಳೇದು, ಸ್ಕಿನ್ ಎಲ್ಲ ಟೈಟ್ ಆಗಿ ಚೆನ್ನಾಗಿರುತ್ತೆ ಕಣೋ. ಆವಾಗ್ಲೇ ಒಂದು ಸೊಳ್ಳೆ ಗುಂಪು ಚಿಚುಕಾಗೆ ಕಿವಿ ಹತ್ತಿರ ಬಂದು ರೋಯಿ ರೋಯಿ ಅಂತ ಕಿಚ್ಚಾಡ್ತಾ ಇತ್ತು. ಆ ಶಬ್ದಕ್ಕೆ ಇಬ್ರಿಗೂ ನಿದ್ರೆ ಬರ್ಲೇ ಇಲ್ಲ. ಅಮ್ಮ ಇದು ಸೊಳ್ಳೆಗಳ ಇಲ್ಲ ಡ್ರ್ಯಾಗುಲಗಳ? ಯಾಕಮ್ಮ ನಮ್ಮ ರಕ್ತ ಹಿಡೋದಕ್ಕೋಸ್ಕರ ಹೀಗೆ ಬರ್ತಾ ಇದೆ? ಏ ಹೋಗು, ಶು ಏನೋ ಇದೆ ಸೊಳ್ಳೆಗಳು, ನಮ್ಮನ್ನ ನಿದ್ರೆ ಮಾಡಕ್ ಬಿಡಲ್ಲ. ಏಯ್ ನನ್ನ ಹತ್ರ ಬ್ಯಾಟ್ ಇದೆ, ಹೊಡೆದಾಕ್ಬಿಡ್ತೀನಿ. ಹಾಗಂತ ಹೇಳಿ ಆ ಬ್ಯಾಟಲ್ಲಿ ಸೊಳ್ಳೆ ಹೊಡೆಯಕ್ಕೆ ಹೋಗಿ ಪಕ್ಕದಲ್ಲಿದ್ದ ವಾಟರ್ ಬಾಟಲ್ನ ಅವಳು ಹೊಡೆದ್ಲು. ವಾಟರ್ ಬಾಟಲ್ ಮುಚ್ಚಳ ಲೂಸ್ ಆಗಿತ್ತು, ಆದ್ರಿಂದ ನೀರೆಲ್ಲ ಅವಳ ಚಾಪೆಯಲ್ಲಿ ಸುರಿಯಿತು. ಅಯ್ಯೋ ಇದೇನಿದು ನೀರು? ಮಳೆ ಬರ್ತಾ ಇದೆಯಾ ಇಲ್ಲ ಏನಾದ್ರೂ ಪ್ರವಾಹ ಬಂದ್ಬಿಡ್ತಾ? ಅಯ್ಯೋ ನನ್ನ ಚಾಪೆ ಎಲ್ಲ ಒದ್ದೆ ಆಯ್ತು ದೇವ್ರೇ. ಆಲ್ರೆಡಿ ಚಳಿ ಹೆಚ್ಚಾಗಿತ್ತು. ಇವಾಗ ಇನ್ನು ನೀರ್ ಬೇರೆ ಉಯ್ದಿದ್ರಿಂದ ಚಳಿ ತಡ್ಕೊಳಕ್ಕಾಗ್ತಿತ್ತಿಲ್ಲ. ಅಮ್ಮ ಕೆಳಗಡೆ ಹೋಗೋಣ ಬಾ ಅಮ್ಮ, ನಿದ್ರೆ ಮಾಡಕ್ಕೆ ಆಗ್ತಾ ಇಲ್ಲ, ಚಳಿ ಹೋಗ್ತಾ ಹೋಗ್ತಾ ಹೆಚ್ಚಾಗ್ತಾ ಬೇರೆ ಇದೆ. ಸುಮ್ನಿರೋ, ಕೆಳಗಡೆ ಹೋದ್ರೆ ಕಿಟಕಿಯಿಂದ ಟುನಿ ನಮ್ಮನ್ನ ನೋಡಿ ನಗಾಡ್ತಾಳೆ, ಅದು ಅವಮಾನ ಆಗುತ್ತೆ ಅಲ್ವಾ? ಆ ಅವಮಾನಕ್ಕಿಂತ ಈ ಚಳಿನ ನಾವು ಹೇಗಾದರೂ ತಡ್ಕೊಳ್ಬೋದು ಕಣೋ. ಹಾಗಂತ ಹೇಳ್ತಾ ಇದ್ದಾಗ್ಲೇ ಟಕ್ ಟಕ್ ಅಂತ ಏನೋ ಒಂದು ಶಬ್ದ. ಅದು ಮಳೆ ನೀರು ಬಿದ್ದ ಶಬ್ದ ಅಲ್ಲ, ಮೇಲೆ ಮರದ ಮೇಲೆ ಬಾವಲಿಗಳು ಹೆಚ್ಚಾಗಿತ್ತು. ಆ ಬಾವಲಿಗಳು ಅವರು ಮಲಗಿದ್ದ ಚಾಪೆಯಲ್ಲಿ ಬಾತ್ರೂಮ್ ಹೋಯ್ತು. ಅರೆ ಇದೇನಿದೋ ಟಕ್ ಟಕ್ ಅಂತ ಶಬ್ದ? ಏನೋ ಕೆಟ್ಟ ವಾಸನೆ ಬರ್ತಾ ಇದೆ, ಏನಪ್ಪಾ ಇದು? ಅಮ್ಮ ಬಾವಲಿಗಳು, ಬುಜ್ಜಿ ಹೇಳಿದ್ಲಲ್ವಾ ಬಾವಲಿಗಳು ಇರುತ್ತೆ ಅಂತ, ಆ ಬಾವಲಿಗಳೇ ನಮ್ಮ ಮೇಲೆ ಬಾತ್ರೂಮ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದೆ. ಅಯ್ಯೋ ಈಗಾಗಲೇ ಚಳಿ ತಡ್ಕೊಳಕ್ಕಾಗ್ತಾ ಇಲ್ಲ, ಚಾಪೆ ಬೇರೆ ಒದ್ದಿಯಾಗಿದೆ. ಈ ಬಾವಲಿಗಳಿಗೂ ಕೂಡ ನಮ್ಮ ಮೇಲೆ ಕರುಣೆ ಇಲ್ವಾ? ನಮ್ಮ ಮೇಲೇನೆ ಬಾತ್ರೂಮ್ ಹೋಗ್ಬೇಕಾ ಇವುಗಳು? ಬೆಳಿಗ್ಗೆ 4 ಗಂಟೆ. ಚಿಚುಕಾಗಿ ಚಿನ್ನುಕಾಗೆ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ರು. ಅವರ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅಂತ ಹೇಳೋ ತರ ಇತ್ತು. ಅವ್ರ ಕಣ್ಣೆಲ್ಲ ಕೆಂಪಾಗಿ ಮೂಗಿಂದ ಸುರಿತಾ ಬೇರೆ ಇತ್ತು. ಅವ್ರಿಗೆ ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಆವಾಗ್ಲೇ ವಾಕಿಂಗ್ ಹೋಗೋಣ ಅಂತ ಟೆರೆಸ್ಗೆ ಬಂದ ಮಹಿಹದ್ದು ಇನ್ನೊಂದು ಮಹಡಿಯಲ್ಲಿರುವ ಅವರನ್ನ ನೋಡಿ, ಯಾರದು ಕಳ್ರ? ಏಯ್ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಹಾಗಂತ ಹೇಳಿ ಅವರನ್ನ ಹೊಡೆಯಕ್ಕೆ ಹೋದಾಗ, ಅಯ್ಯೋ ಮಹಿಯವ್ರೆ, ನಾವು ಕಳ್ರಲ್ಲ, ನಾನ್ ಚಿಚೋ, ಇವ್ ನನ್ ಮಗ ಚಿನ್ನು. ಈ ಸಮಯದಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಅರೇ ಚಿಚೋ, ಏನ್ ಮಾಡ್ತಾ ಇದೀಯಾ ಮಗು ಜೊತೆ ಇಲ್ಲಿ? ನಿನಗೇನಾದ್ರೂ ಹುಚ್ಚಿಡ್ದಿದ್ಯಾ? ಇಬ್ರಿಗೂ ಚಳಿ ಆಗೋದಿಲ್ವಾ? ಚಳಿನಾ? ಹಾಗೇನಿಲ್ಲ, ಅದು ಮಂಚಲ್ಲಿ ಮಲಗಿದ್ರೆ ಸ್ಕಿನ್ಗೆ ತುಂಬಾ ಒಳ್ಳೇದಂತೆ. ಸ್ಕಿನ್ಗೆ ಒಳ್ಳೇದಲ್ಲ, ನಾಳೆ ನೀನು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗ್ಬೇಕಷ್ಟೇ. ಬಾಯಿ ಮುಚ್ಕೊಂಡು ಕೆಳಗಡೆ ಇಳಿದು ಹೋಗಿ, ಇಲ್ಲಾಂದ್ರೆ ನಾನೇ ಬಂದು ಇಬ್ರನ್ನ ತಳ್ಬಿಡ್ತೀನಿ. ಕೆಳಗಡೆ ಇಳಿಯೋದಾ? ಎಲ್ಲಿಂದ ಇಳಿಯೋದು? ನನ್ನ ಕಾಲೆಲ್ಲ ಹಾಗೇನೆ ಬಿರ್ಕ್ಬಿಟ್ಟ ಹಾಗೆ ಇದೆ, ಅಲ್ಲಡ್ಸಕ್ಕೂ ಆಗ್ತಾ ಇಲ್ಲ. ಮರ್ಯಾದೆಗೆ ಬರ್ತೀಯೋ ಇಲ್ವೋ? ಹಾಗಂತ ಮಹಿಹದ್ದು ಬೆದರಿಸಿದ್ರಿಂದ ಇಬ್ಬರು ಕೆಳಗಡೆ ಬಂದ್ರು. ಬೆಳಗ್ಗೆ 8 ಗಂಟೆ.
ಟುನಿಗುಬ್ಬಚ್ಚಿಯ ಮನೆಯಲ್ಲಿ ಬಿಸಿ ಬಿಸಿ ಇಡ್ಲಿ ಹಾಗೂ ಸಾಂಬಾರ್ ಮಾಡಿ ತಿಂತಾ ಇದ್ದಾಗ ಆವಾಗಲೇ ಚಿಚು ಹಾಗೂ ಚಿನ್ನು ಇಬ್ರು ಕೂಡ ಟುನಿಯ ಮನೆಗೆ ಬಂದ್ರು. ಅವರ ಪರಿಸ್ಥಿತಿ ತುಂಬಾನು ಪಾಪವಾಗಿತ್ತು. ಅರೇ, ಏನ್ ಚಿಚು, ಮುಖ ಎಲ್ಲ ಕೆಂಪಾಗಿದೆ, ಕಣ್ಣು ಕೆಂಪಾಗಿದೆ, ನಿದ್ರೆ ಮಾಡಿಲ್ವಾ? ಯಾಕೆ ಆಕಾಶ ನಕ್ಷತ್ರ ಏನು ಚೆನ್ನಾಗಿಲ್ವಾ? ಅಯ್ಯೋ, ನೀನ್ ಬೇರೆ ಸುಮ್ಮನೆ ಇರು ಟುನಿ. ಆಕಾಶನ? ಅದು ಆಕಾಶ ಅಲ್ಲ, ಅದು ಮಂಚು ಪ್ರದೇಶ. ನನ್ನಿಂದ ರಾತ್ರಿ ನಿದ್ರೆ ಮಾಡಕ್ಕೆ ಆಗ್ತಾ ಇಲ್ಲ. ಮೂಗಿಂದ ಸುರಿತಾ ಇದೆ, ತಲೆ ಬೇರೆ ತುಂಬಾ ನೋವಾಗ್ತಾ ಇದೆ. ಹೌದತ್ತೆ, ಬಾವಲಿಗಳು ಏನ್ ಮಾಡ್ತು? ಬಾವಲಿಗಳು ನಿಮ್ಮ ಫ್ಯಾನ್ಸ್ ಅಲ್ವಾ? ಮಾಡ್ತು ಮಲಗಿದ ಚಾಪೆ ಮೇಲೆ ಬಾತ್ರೂಮ್ ಹೋಗ್ಬಿಟ್ಟು ಹೋಯ್ತು. ಅಯ್ಯೋ ಟುನಿ, ತುಂಬಾ ಚಳಿ ಆಗ್ತಾ ಇದೆ, ನನ್ನಿಂದ ಚಳಿ ತಡ್ಕೊಳಕ್ ಆಗ್ತಾನೆ ಇಲ್ಲ. ಆವಾಗ್ಲೇ ಚೋಟು ಅಲ್ಲಿಗೆ ಬಂದ್ಲು. ಏನ್ ಚಿಚ್ಚು, ಏನ್ ಅವತಾರ? ನೀವೇನು ಏಲಿಯನ್ಗಳಾ? ಹೌದೌದು, ಹೊಸ ಗ್ರಹದಿಂದ ಬಂದಿರುವ ಏಲಿಯನ್ಗಳು. ಟೋನಿ, ತುಂಬಾ ಹಸುವಾಗ್ತಾ ಇದೆ, ಕೈಕಾಲೆಲ್ಲ ನಡುಗ್ತಾ ಇದೆ. ಸ್ವಲ್ಪ ಇಡ್ಲಿ ಕೊಡ್ತೀಯಾ? ನನ್ನಿಂದ ಅಡಿಗೆ ಮಾಡೋಕ್ಕೂ ಕೂಡ ದೇಹದಲ್ಲಿ ಶಕ್ತಿ ಇಲ್ಲ. ಅದಕ್ಕೆ ದೊಡ್ಡವ್ರು ಹೇಳೋದು, ಚಳಿಗಾಲದಲ್ಲಿ ಟೆರೆಸಲ್ಲಿ ಮಲ್ಕೊಳ್ಬಾರ್ದು, ಬೇಸಿಗೆ ಕಾಲದಲ್ಲಿ ಬೇಕಾದ್ರೆ ಮಲ್ಕೋಬೇಕು ಅಂತ. ಯಾವತ್ತಾದ್ರೂ ಕೇಳಿದೀಯಾ ನೀನು? ನಿಜಾನೇ, ದೊಡ್ಡವ್ರ ಮಾತಿಗೆ ನಾವು ಬೆಲೆ ಕೊಡ್ಬೇಕು, ಇಲ್ಲಾಂದ್ರೆ ಪರಿಸ್ಥಿತಿ ಹೀಗೇನೆ ಇರುತ್ತೆ. ಸರಿ, ಬೈತಾನೆ ಇರ್ತೀಯೋ ಇಲ್ಲ ತಿನ್ನಕ್ಕೆ ಬಿಸಿ ಬಿಸಿಯಾಗಿ 2 ಇಡ್ಲಿನ ಕೊಡ್ತೀಯೋ? ಕೂತ್ಕೋ, ಇಡ್ಲಿ ಮಾತ್ರ ಅಲ್ಲ, ಬಿಸಿ ಬಿಸಿ ಸಾಂಬಾರ್ನೂ ಇದೆ, ಕೂತ್ಕೊಂಡು ತಿನ್ನು. ಹಾಗಂತ ಹೇಳಿ ಟುನಿ ಇಬ್ರಿಗೂ ಬಿಸಿ ಬಿಸಿಯಾದ ಇಡ್ಲಿ ಹಾಗೂ ಸಾಂಬಾರ್ ಎರಡನ್ನೂ ತಟ್ಟೆಯಲ್ಲಿ ಹಾಕಿಕೊಟ್ಲು. ಅಮ್ಮ, ಇವತ್ತು ನಾವಿಬ್ರು ಎಲ್ಲಿ ಮಲ್ಗೋದು? ಎಲ್ಲ ಅಡಿಗೆ ಮನೆಯಲ್ಲಿ ಒಲೆ ಪಕ್ಕದಲ್ಲಿ ಮಲ್ಕೊಳ್ಳೋಣ. ನೆನ್ನೆ ಐಸಲ್ಲಿ ಮಲ್ಕೊಂಡಿದ್ವಿ ಅಲ್ವಾ, ಇವತ್ತು ಬೆಂಕಿ ಹತ್ರ, ಆವಾಗಲೇ ಸ್ವಲ್ಪ ಚೆನ್ನಾಗಿರೋದು. ಅದನ್ನು ಕೇಳಿ ಎಲ್ರೂ ನಗಾಡಿದ್ರು. ಚಿಚುಕಾಗೆ ಆ ದಿನ ರಾತ್ರಿ ಬುದ್ಧಿನೂ ಬಂದಿತ್ತು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಚಳಿಗಾಲದಲ್ಲಿ ಟೆರೆಸಲ್ಲಿ ಮಲ್ಕೊಳ್ಬೇಕು ಅಂತ ಹೇಳಿದ್ರೆ ಚಿಚು ಹಾಗೂ ಚಿನ್ನು ಪರಿಸ್ಥಿತಿನೇ ಎಲ್ರಿಗೂ ಬರೋದು. ಬೇಸಿಗೆ ಕಾಲದಲ್ಲಿ ಬೇಕಾದ್ರೆ ಟೆರೆಸಲ್ಲಿ ಮಲಗಿದ್ರೆ ಚೆನ್ನಾಗಿರುತ್ತೆ.